ಹಲವಾರು ನಮ್ಮ ದೇಹದ ಒಳಭಾಗದಲ್ಲಿ ಉರಿಯೂತಗಳು ಉಂಟಾಗ್ತಾ ಇರ್ತವೆ. ಅದು ತಡೆಗಟ್ಟಬೇಕು ಅಂತಕ್ಕಂತಹ ಉದ್ದೇಶದಿಂದ ಈ ಉರಿಯೂತವನ್ನ ಕಡಿಮೆ ಮಾಡೋದಕ್ಕೆ ಇದು ಸಹಕಾರಿಯಾಗುತ್ತೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಸಸ್ಯ ಪ್ರಪಂಚ, ಮನೆ ಅಂಗಳದಲ್ಲಿ ಬೆಳೆಯುವ ಔಷಧಿ ಸಸ್ಯಗಳನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮ. ಕೇಳಿ, ಆನಂದಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿ ಸಸ್ಯ ಪ್ರಪಂಚ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಮಾಹಿತಿ ಖಜಾನೆಯ ಹೊಸ ಮತ್ತೊಂದು ವಿಭಿನ್ನ ಕಾರ್ಯಕ್ರಮ ಸಸ್ಯ ಪ್ರಪಂಚ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಮನೆಯ ಸುತ್ತಮುತ್ತ ಸಾಕಷ್ಟು ಔಷಧೀಯ ಸಸ್ಯಗಳು ನಮ್ಮೆಲ್ಲರಿಗೂ ಕೂಡ ಕಾಣಸಿಗುತ್ತೆ. ಈ ಔಷಧೀಯ ಸಸ್ಯಗಳು ಸಾಕಷ್ಟು ಜನರಿಗೆ ಆಯುರ್ವೇದಿಕ್ ಕುರಿತಂತೆ ಮಾಹಿತಿ ತಿಳಿದುಕೊಂಡಿರ್ತಕ್ಕಂಥವರಿಗೆ ಬಹಳ ಪ್ರಯೋಜನಕಾರಿಯಾದಂಥ ಅಂಶ. ಅದೇ ಪ್ರಕಾರವಾಗಿ ಮನೆಯ ಅಂಗಳದಲ್ಲಿ ಬೆಳೀತಿರ್ತಕ್ಕಂತಹ ಔಷಧೀಯ ಸಸ್ಯಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡುವ ಪುಟ್ಟ ಪ್ರಯತ್ನ ಈ ಕಾರ್ಯಕ್ರಮದ ಸರಣಿ. ಮತ್ತೊಂದು ವಿಶೇಷ, ಒಂದು ಸಣ್ಣ ವಿನಂತಿ ಏನಪ್ಪಾ ಅಂದರೆ, ಯಾವುದೇ ಗಿಡಮೂಲಿಕೆ ಔಷಧಿಗಳನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ವೈದ್ಯರ ಸಲಹೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾರೇ ಆದರೂ ಕೂಡ ಅವರು ವೈದ್ಯರ ಸಲಹೆಯನ್ನು ಪಡ್ಕೊಂಡು ಈ ಎಲ್ಲ ಔಷಧಿಗಳನ್ನು ಬಳಸ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ಅಂಶ ಅಂತಲೇ ಹೇಳ್ಬೋದು. ಹಾಗಾದರೆ ಬನ್ನಿ, ಇಂದು ನಾವು ಪ್ರಮುಖವಾಗಿ ನೀವೆಲ್ಲರೂ ಕೂಡ ಕೇಳಿರ್ತೀರಿ ಆ ಸಸ್ಯ, ಅದು ಯಾವುದಪ್ಪ ಅಂದರೆ ನೆಲನೆಲ್ಲಿ. ಈ ನೆಲನೆಲ್ಲಿಯ ವಿಶೇಷತೆ ಏನು ಅನ್ನೋದನ್ನು ಈಗ ಅರ್ಥ ಮಾಡ್ಕೊಳ್ಳೋಣ. ಇದನ್ನು ಪ್ರಮುಖವಾಗಿ ಹಿತ್ತಲಿನಲ್ಲಿ ಅಂತಲೂ ಕೂಡ ಕರೆಯಲಾಗುತ್ತೆ. ಇದನ್ನು ಪ್ರಮುಖವಾಗಿ ಉಷ್ಣವಲಯದಲ್ಲಿ ಹೆಚ್ಚಾಗಿ ಬೆಳೀತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇದನ್ನು ಪ್ರಮುಖವಾಗಿ ಫಿಲಾನ್ಸಿಯಾ ಅನ್ನುವ ಹೆಸರಿನಿಂದ ಕರೆಯಲಾಗುತ್ತೆ. ಇದರ ವೈಜ್ಞಾನಿಕ ಹೆಸರು ಫಿಲಾನ್ಸಿಯಾ ಅಂತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಇತ್ತೀಚೆಗೆ ಈ ಒಂದು ಸಸ್ಯ ಪ್ರಕಾರವನ್ನು ಫಿಲೋಥಿಯೇಸಿಯಸ್ ಅಂತಕ್ಕಂತಹ ವರ್ಗಕ್ಕೆ ಸೇರ್ಪಡೆ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಅಂದರೆ ಅವಾಗ ಫೈಲೋಥಿಯೇಸಿಯಸ್ ಅಂತಕ್ಕಂತಹ ಒಂದು ಹೆಸರಿನಿಂದ ಗುರುತಿಸಿಕೊಂಡದ್ದು ನಂತರದಲ್ಲಿ ಈ ಹೆಸರಿನಿಂದ ಮುನ್ನೆಲೆಗೆ ಬಂದದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಪ್ರಮುಖವಾಗಿ ಈ ಸಸ್ಯ 70ರಿಂದ 60 ಸೆಂಟಿಮೀಟರ್ ಅಗಲ ಹಾಗೂ 25ರಿಂದ 28 ಅಡಿಯಷ್ಟು ಉದ್ದ ಬೆಳೀತಕ್ಕಂಥದ್ದನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಇದರ ತೊಗಟೆ ನಯವಾಗಿದ್ದು ಹಸಿರು ಬಣ್ಣದಲ್ಲಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇನ್ನು ಇದರ ಸಸ್ಯ ಅಂತಕ್ಕಂಥದ್ದೇನಿದೆ, ಇದು ಆರೋಹಣ ಕ್ರಮದಲ್ಲಿ ಇರ್ತಕ್ಕಂಥದ್ದನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಕೆಲವು ಬಾರಿ ಕೆಂಪು ಬಣ್ಣವನ್ನು ಕೂಡ ಹೊಂದಿರತಕ್ಕಂಥದ್ದನ್ನು ಗಮನಿಸ್ತೇವೆ. ಇದರ ಸಸ್ಯದ ಮತ್ತೊಂದು ವಿಶಿಷ್ಟ ಲಕ್ಷಣ ಏನಪ್ಪ ಅಂದರೆ, ಸಸ್ಯದ ಕೆಳಭಾಗದಲ್ಲಿ ಬೀಜ ಇರ್ತಕ್ಕಂತಹ ಸಣ್ಣ ಸಣ್ಣ ಕಾಯಿಯನ್ನು ಹೊಂದಿರತಕ್ಕಂಥದ್ದನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಈ ಸಣ್ಣ ಸಣ್ಣ ಕಾಯಿಯನ್ನು ನಾವು ನೆಲ್ಲಿ ಅಂತಕ್ಕಂತಹ ಹೆಸರಿನಿಂದ ಗುರುತಿಸ್ತೇವೆ. ಪ್ರಮುಖವಾಗಿ ಇದರ ಬೇರುಗಳೇನಿದೆ, ಇದು ಕಾರ್ಯೋಟೋಟಿಸಿಕಿ ಅಂತಕ್ಕಂತಹ ಒಂದು ಸಸ್ಯ ಪ್ರಕಾರದಂತೆ ಅಲ್ಲಿ ಆ ಬೇರುಗಳು ಕಾರ್ಯೋಟೋಟಿಸಿಕ್ ಅಂತಕ್ಕಂತಹ ಒಂದು ವೈಜ್ಞಾನಿಕ ಹಿನ್ನೆಲೆ ಇರ್ತಕ್ಕಂಥದ್ದನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸ್ತೇವೆ.
ಇನ್ನು ಈ ಸಸ್ಯವನ್ನು ಅನೇಕ ಹೆಸರುಗಳಿಂದ ಕರೀತಕ್ಕಂಥದ್ದನ್ನು ಕೂಡ ಗಮನಿಸ್ತೇವೆ. ಉದಾಹರಣೆಗಾಗಿ ಬಹುಪತ್ರ ಅಂದರೆ ಅನೇಕ ಎಲೆಗಳಿರ್ತಕ್ಕಂತಹ ಒಂದು ಸಸ್ಯ ಅಂತಕ್ಕಂತಹ ಗುರುತಿಗಾಗಿ ಈಗ ಕರೀತಾರೆ. ಹಾಗೆ ನೆಲ ಆಮ್ಲ ಅಂತಕ್ಕಂಥದ್ದು ಹೆಸರನ್ನ ಸಂಸ್ಕೃತ ಭಾಷೆಯಲ್ಲಿ ಕರೀತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಗೀಲ್ ಆಫ್ ವೆಲ್ ಅಥವಾ ಗೀಲ್ ಆಫ್ ವಿಂಡ್ ಅಂತಕ್ಕಂತಹ ಹೆಸರಿನಿಂದ ಇದನ್ನ ಗುರುತಿಸಲಾಗುತ್ತೆ. ಇನ್ನು ಪ್ರಮುಖವಾಗಿ ನೆಲನೆಲ್ಲಿಯ ಸೇವನೆಯಿಂದಾಗಿ ಪಿತ್ತಕೋಶದಲ್ಲಿರ್ತಕ್ಕಂತಹ ಕಲ್ಲನ್ನು ತಡೆಗಟ್ಟಬಹುದು ಅಂತಕ್ಕಂಥದ್ದು ಕೆಲವು ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿಗಳು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದರ ಮೂಲಕ ತಿಳಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಪ್ರಮುಖವಾಗಿ ಈ ಒಂದು ಸಸ್ಯದಲ್ಲಿ ಹಲವಾರು ಪ್ರಭೇದಗಳು ಇರತಕ್ಕಂಥದ್ದನ್ನು ಗಮನಿಸ್ತೇವೆ. ಆದ್ದರಿಂದ ಈ ಪ್ರಭೇದಗಳ ಬಗ್ಗೆ ಜ್ಞಾನ ಇರತಕ್ಕಂಥವರು ಇದನ್ನ ಬಳಸೋದಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಳ್ಬೇಕಾಗುತ್ತೆ. ಅಂದ್ರೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಪ್ರಭೇದದ ನೆಲ್ಲಿಕಾಯಿಗಳು ನಿಮಗೆ ಸಿಗ್ತವೆ, ನೆಲನೆಲ್ಲಿ. ಸೊ ಈ ಪ್ರಭೇದಗಳ ಆಧಾರದ ಮೇಲೆ ಯಾವುದು ಔಷಧೀಯ ಗುಣವನ್ನು ಹೊಂದಿದೆ, ಯಾವ ಪ್ರಭೇದವನ್ನು ಬಳಸಬೇಕು ಅಂತಕ್ಕಂಥದ್ದನ್ನು ನೀವು ತಜ್ಞ ವೈದ್ಯರಿಂದ ಕೇಳಿ ತಿಳಿದು ಬಳಸೋದು ಬಹಳ ಉತ್ತಮ. ಈ ಸಸ್ಯಕ್ಕೆ ಪ್ರಮುಖವಾಗಿ ಸೇರ್ಪಡೆಗೊಳಿಸಿರ್ತಕ್ಕಂತಹ ವೈಜ್ಞಾನಿಕ ಘಟಕಗಳನ್ನು ಕಳೆದ ಕೆಲವು ದಶಕಗಳಿಂದ ಸುಮಾರು 510ಕ್ಕೂ ಹೆಚ್ಚು ಪ್ರಭೇದಗಳನ್ನು ಪ್ರತ್ಯೇಕಿಸುವುದರ ಮೂಲಕ ಔಷಧೀಯ ಪ್ರಮಾಣವನ್ನು ಇಲ್ಲಿ ಗುರುತಿಸಲಾಗಿದೆ. ಪ್ರಮುಖವಾಗಿ ಹೈಪೋಥೈಲಾಚಿನ್, ಲನ್ನಿನ್ ಹೀಗೆ ಹಲವಾರು ಅಂಶಗಳು ಸೇರ್ಪಡೆಗೊಳ್ಳುವುದರ ಮೂಲಕ ಔಷಧೀಯ ಪ್ರಮಾಣವನ್ನು ಹೆಚ್ಚಿಸಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಕೆಲವೊಂದು ಪ್ರಭೇದಗಳು ಕ್ಯಾನ್ಸರ್ ವಿರುದ್ಧ ಹೋರಾಡ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗುರುತಿಸ್ತೇವೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂದರೆ, ಯಾವುದೇ ಔಷಧೀಯ ಸಸ್ಯಗಳನ್ನು ಬಳಸ್ತಕ್ಕಂಥ ಸಂದರ್ಭದಲ್ಲಿ ವೈದ್ಯರ ಸಲಹೆಯನ್ನು ಪಡ್ಕೊಂಡು ಅವುಗಳನ್ನು ಪ್ರಯೋಗ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಪ್ರಮುಖವಾಗಿ ಈ ಸಸ್ಯವನ್ನು ಬೆಳೀತಕ್ಕಂಥ ಸಂದರ್ಭದಲ್ಲಿ ಅನೇಕ ಕೃಷಿಕರು ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಅಂದರೆ ಕೆಮಿಕಲ್ಗಳನ್ನ ಬಳಸಿ ಈ ಸಸ್ಯವನ್ನು ಉತ್ಪಾದನೆ ಮಾಡೋದ್ರಿಂದ ಇಲ್ಲಿ ಔಷಧೀಯ ಪ್ರಮಾಣ ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು ಕೆಲವು ತಜ್ಞರು ಹೇಳ್ತಕ್ಕಂತಹ ಅಭಿಪ್ರಾಯ. ಹಾಗಾಗಿ ಈ ನೆಲನೆಲ್ಲಿಯನ್ನು ಔಷಧೀಯ ಪ್ರಮಾಣಕ್ಕಾಗಿ ಬಳಸೋದ್ರಿಂದ, ಮನೆ ಅಂಗಳದಲ್ಲೇ ಬಳಸೋದ್ರಿಂದ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಂತ ಅಂಶ ಏನಂದ್ರೆ, ಹೆಚ್ಚು ಇಳುವರಿ ಬರಬೇಕು ಅಂತಕ್ಕಂತಹ ಉದ್ದೇಶದಿಂದ ಆಗ್ತಕ್ಕಂತಹ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆಗೊಳಿಸಬೇಕು ಅಂತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಗಮನಿಸಬಹುದಂತಹ ಅಂಶ. ಇನ್ನು ಪ್ರಮುಖವಾಗಿ ಈ ಸಸ್ಯದ ಕಾಯಿ ಏನಿರುತ್ತೆ ಇದನ್ನು ಬಳಸಿಕೊಂಡು ಕಷಾಯಗಳನ್ನು ತಯಾರು ಮಾಡೋದರ ಮೂಲಕ ಮಲೇರಿಯಾದಂತಹ ರೋಗಗಳನ್ನು ತಡೆಗಟ್ಟೋದಕ್ಕೆ ಹಾಗೂ ಇನ್ನಿತರ ಹಲವು ರೋಗಗಳಿಗೆ ಒಂದು ರೀತಿಯ ಔಷಧೀಯ ಗುಣ ಹೊಂದಿರತಕ್ಕಂಥ ಸಸ್ಯವಾಗಿ ಇದನ್ನು ಪ್ರಮುಖವಾಗಿ ಗುರುತಿಸ್ತೇವೆ. ಪ್ರಮುಖವಾಗಿ ಈ ಒಂದು ಸಸ್ಯವನ್ನು ವಿಶೇಷವಾಗಿ ದಕ್ಷಿಣ ಅಮೆರಿಕದ ಕ್ಷೇತ್ರದಲ್ಲಿರಬಹುದು, ಹಾಗೆ ಪ್ರಮುಖವಾಗಿ ಬೇರೆ ಬೇರೆಯ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ಜಗತ್ತಿನಾದ್ಯಂತ ಇದನ್ನ ಔಷಧಿಗಾಗಿ ಬಳಸ್ತಾ ಇರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಪ್ರಮುಖವಾಗಿ ಭಾರತೀಯ ಸಂಪ್ರದಾಯದಲ್ಲಿ ಆಯುರ್ವೇದದಲ್ಲಿ ಸುಮಾರು 2000 ವರ್ಷಕ್ಕೂ ಹಳೆಯದಾಗಿ ಇದನ್ನ ಬಳಸಲಾಗ್ತಾ ಇತ್ತು. ವಿಶೇಷವಾಗಿ ಪಿತ್ತವನ್ನ ನಿಯಂತ್ರಣಕ್ಕೆ ತರುತ್ತದೆ ಅಂತಕ್ಕಂತಹ ಉದ್ದೇಶದಿಂದ ಈ ನೆಲನೆಲ್ಲಿಯನ್ನ ಬಳಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಿಷ್ಟೇ ಅಲ್ಲದೆ ಸಕ್ಕರೆ ಕಾಯಿಲೆ ಇರ್ತಕ್ಕಂಥವರು, ಮಧುಮೇಹಿಗಳಿಗೂ ಕೂಡ ಇದು ಬಹಳ ಪ್ರಯೋಜನಕಾರಿ. ಹಾಗೆ ಇದರಲ್ಲಿರ್ತಕ್ಕಂತಹ ಕಹಿ ಅಂಶ ಸಾಕಷ್ಟು ಪ್ರಯೋಜನಕಾರಿ ಅಂತಕ್ಕಂಥ ಮಾಹಿತಿಯನ್ನ ಕೆಲವು ತಜ್ಞರು ಹೇಳ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಪ್ರಮುಖವಾಗಿ ಈ ನೆಲನೆಲ್ಲಿಯನ್ನ ಯಕೃತ್ತು ಸಮಸ್ಯೆಗಳಿಗಾಗಿ ಬಳಸಲಾಗುತ್ತೆ. ಕಾಮಾಲೆ ಇರ್ಬೋದು,
ಮತ್ತಿತರ ಯಕೃತ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳಿಗೂ ಕೂಡ ಇದು ರಾಮಬಾಣ ಅಂತಕ್ಕಂಥದ್ದು ಕೆಲವರು ತಜ್ಞರು ಹೇಳ್ತಕ್ಕಂತಹ ಅಭಿಪ್ರಾಯ. ಆದರೆ ನೆನಪಿರಲಿ, ವೈದ್ಯರ ಸಲಹೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯವಾಗುತ್ತದೆ. ಇನ್ನು ಇದರ ಎಲೆಯ ಕಷಾಯದಿಂದ ಅಧಿಕ ರಕ್ತದೊತ್ತಡ ಮತ್ತಿತರ ಯಾವುದೇ ರಕ್ತಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳಿಗೂ ಕೂಡ ಕೆಲವು ಬಾರಿ ಬಳಸ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಅಂದರೆ ಸಸ್ಯವನ್ನ ಕಷಾಯದ ರೂಪದಲ್ಲಿಯೂ ಕೂಡ ಬಳಸ್ತಕ್ಕಂಥದ್ದನ್ನ ನಾವು ಗಮನಿಸ್ತೇವೆ. ಇದಿಷ್ಟೇ ಅಲ್ಲದೆ ರಕ್ತ ಶುದ್ಧೀಕರಣ ಹಾಗೂ ಬಾಹ್ಯ ಉಪಯೋಗಕ್ಕಾಗಿ ಚರ್ಮದ ಯಾವುದೇ ಗಾಯಗಳಿಗೆ ಲೇಪನ ಮಾಡತಕ್ಕಂಥದ್ದು, ಇದನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು ಅಂದರೆ, ಈ ಯಕೃತ್ತಿಗೆ ಸಂಬಂಧಪಟ್ಟಂತಹ ಸಂಶೋಧನೆಗಳ ಮೂಲಕ ತಿಳಿದು ಬಂದಿರತಕ್ಕಂಥದ್ದೇನು ಅಂದರೆ, ಇದು ಯಕೃತ್ತಿಗೆ ಬಂದಿರತಕ್ಕಂತಹ ಸವಾಲುಗಳನ್ನು ತಡೆಗಟ್ಟತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಅಂತಕ್ಕಂಥದ್ದು 2005ರಲ್ಲಿ ನಡೆದಿರ್ತಕ್ಕಂತಹ ಸಂಶೋಧನೆ ಹಾಗೂ 2018ರಲ್ಲಿ ನಡೆದಿರ್ತಕ್ಕಂತಹ ಸಂಶೋಧನೆಗಳು ನಮಗೆ ತಿಳಿಯಪಡಿಸುತ್ತೆ. ಇನ್ನು ಪ್ರಮುಖವಾಗಿ ಮೂತ್ರಪಿಂಡದಲ್ಲಿ ಉಂಟಾಗ್ತಕ್ಕಂತಹ ಕಲ್ಲನ್ನು ತಡೆಗಟ್ಟೋದಕ್ಕೆ ಹಾಗೆ ರಾಸಾಯನಿಕವಾಗಿ ಅಲ್ಲಿ ಉತ್ಪತ್ತಿಯಾಗ್ತಕ್ಕಂತಹ ಅಂದರೆ ಮೂತ್ರಪಿಂಡದಲ್ಲಿ ಉತ್ಪತ್ತಿಯಾಗ್ತಕ್ಕಂತಹ ಕಲ್ಲನ್ನು ಕಡಿಮೆಗೊಳಿಸೋದು ಹಾಗೆ ಮೂತ್ರ ಸರಾಗವಾಗಿ ಹೋಗೋದಕ್ಕೂ ಕೂಡ ಇದು ಸಹಾಯಕವಾಗಿದೆ ಅಂತಕ್ಕಂಥದ್ದು ಕೆಲವು ತಜ್ಞರು ಹೇಳ್ತಕ್ಕಂತಹ ಅಭಿಪ್ರಾಯ. ಇನ್ನು ಪ್ರಮುಖವಾಗಿ ಹೆಣ್ಣು ಗಂಟಿನಲ್ಲಿ ಉಂಟಾಗ್ತಕ್ಕಂತಹ ಹಲವಾರು ವೈರಸ್ಗಳು, ಅವುಗಳಲ್ಲಿ ವಿಶೇಷವಾಗಿ HIV ಇವುಗಳನ್ನು ಕೂಡ ತಡೆಗಟ್ಟೋದಕ್ಕೂ ಕೂಡ ಈ ನೆಲನೆಲ್ಲಿಯ ಕೆಲವು ರಾಸಾಯನಿಕ ಪದಾರ್ಥಗಳು ಸಹಾಯಕವಾಗುತ್ತವೆ ಅಂತಕ್ಕಂಥದ್ದು ಪ್ರಮುಖವಾಗಿ ನಾವು ಗಮನಿಸಬಹುದಂತಹ ವಿಷಯವಾಗಿದೆ. ಇನ್ನು ಪ್ರಮುಖವಾಗಿ ಇಲ್ಲಿ ಆಸಿಡಿಟಿ ಸಮಸ್ಯೆಗಳಿಗೆ ಹಾಗೂ ಇನ್ನಿತರ ಹಲವು ಯಕೃತ್ತು ಸಮಸ್ಯೆಗಳಿಗೆ ಇದು ಪ್ರಮುಖ ರಾಮಬಾಣವಾಗಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇಲ್ಲಿ ರಾಸಾಯನಿಕಗಳು ಅಂದರೆ ಇಲ್ಲಿ ಒಳ್ಳೆ ರಾಸಾಯನಿಕಗಳು, ಇಲ್ಲಿ ನೆಲನೆಲ್ಲಿಯಿಂದ ಬರತಕ್ಕಂತಹ ರಾಸಾಯನಿಕಗಳ ಮೂಲಕ ಇವು ಕೆಲಸ ಮಾಡ್ತಕ್ಕಂಥದ್ದನ್ನ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಪ್ರಮುಖವಾಗಿ ದೇಹದಲ್ಲಿ ಇರತಕ್ಕಂತಹ ವಿಷಕಾರಿ ಅಂಶವನ್ನು, ವಿಶೇಷವಾಗಿ ಯಕೃತ್ನಲ್ಲಿ ಇರತಕ್ಕಂತಹ ಹಾನಿಕಾರಕ ವಿಷಕಾರಿ ಅಂಶಗಳನ್ನು ತೊಡೆದು ಹಾಕುವುದರ ಜೊತೆಗೆ ಇವುಗಳನ್ನು ವಿರೋಧಿಸುವುದಕ್ಕೂ ಕೂಡ ಈ ನೆಲನೆಲ್ಲಿಯ ಕೆಲವು ರಾಸಾಯನಿಕ ಪದಾರ್ಥಗಳು ಸಹಾಯಕವಾಗ್ತಕ್ಕಂಥದ್ದನ್ನು ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಂತ ಅಂಶ ಏನಪ್ಪಾ ಅಂದರೆ, ನೆಲನೆಲ್ಲಿ ಅಂತಕ್ಕಂಥದ್ದೇನಿದೆ ಇದು ಉರಿಯೂತದಂತಹ ಸವಾಲುಗಳಿಗೆ ಒಂದು ಮಾರ್ಗದರ್ಶಿ ಸೂತ್ರವಾಗ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಹಲವಾರು ನಮ್ಮ ದೇಹದ ಒಳಭಾಗದಲ್ಲಿ ಉರಿಯೂತಗಳು ಉಂಟಾಗ್ತಾ ಇರ್ತವೆ. ಅದು ತಡೆಗಟ್ಟಬೇಕು ಅಂತಕ್ಕಂತಹ ಉದ್ದೇಶದಿಂದ ಈ ಉರಿಯೂತವನ್ನ ಕಡಿಮೆ ಮಾಡೋದಕ್ಕೆ ಇದು ಸಹಕಾರಿಯಾಗುತ್ತೆ. ಮತ್ತು ಪ್ರತಿರಕ್ಷಣಾ ಪ್ರತಿಕ್ರಿಯೆಗಳ ಮಾಸ್ಟರ್ ರೆಗ್ಯುಲೇಟರ್ ಆಗಿದ್ದು, ಇದರ ನಿಗ್ರಹವು ದೀರ್ಘಕಾಲದ ಉರಿಯೂತದ ಕಾಯಿಲೆಗಳಲ್ಲಿ ನೆಲನೆಲ್ಲಿಯ ಪಾತ್ರಕ್ಕೆ ಪ್ರಮುಖ ಆಧಾರವಾಗಿದೆ. ನಕ್ಷತ್ರ ಚಿಹ್ನೆ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, TNF ಆಲ್ಫಾ, ಇಂಟರ್ಲ್ಯೂಕಿನ್ 6, ಈಲ್ 6 ಮತ್ತು ಇಂಟರ್ಲ್ಯೂಕಿನ್ 8, ಈಲ್ 8 ಇವು ಸೈಟೋಕಿನ್ಗಳಾಗಿದ್ದು, ಇವುಗಳ ಕಡಿತವು ವ್ಯವಸ್ಥಿತ ಉರಿಯೂತದ ಪ್ರತಿಕ್ರಿಯೆಯನ್ನು ಕಡಿಮೆ ಮಾಡುತ್ತದೆ. ನಕ್ಷತ್ರ ಚಿಹ್ನೆ ಸೈಕ್ಲೋಆಕ್ಸಿಜನೇಸ್ 2, ಕಾಕ್ಸ್ 2 ನೋವು ಮತ್ತು ಉರಿಯೂತವನ್ನು ಪ್ರಚೋದಿಸುವ ಪ್ರಮುಖ ಕಿಣ್ವ. ಇದರ ನಿಗ್ರಹವು ನೆಲನೆಲ್ಲಿಯ ನೋವು ನಿವಾರಕ ಮತ್ತು ಉರಿಯೂತ ನಿರೋಧಕ ಗುಣಗಳನ್ನು ವಿವರಿಸುತ್ತದೆ. ಈ ಆಳವಾದ ಅಣುಗಳ ನಿಯಂತ್ರಣವನ್ನು ಇಮ್ಯುನೋಹಿಸ್ಟೋಕೆಮಿಕಲ್ ಸ್ಟೇನಿಂಗ್ ಅಧ್ಯಯನಗಳಿಂದಲೂ ಬೆಂಬಲಿಸಲಾಗಿದೆ. ಇದು ನೆರೋಡಿ ಸಾರದಿಂದ ಐನಾಸ್ ಅಂಡ್ಯೂಸಬಲ್ ನೈಟ್ರಿಕ್ ಆಕ್ಸೈಡ್ ಸಿಂಥೇಸ್ ನಿಗ್ರಹವನ್ನು ತೋರಿಸುತ್ತದೆ. ಇದು ಯಕೃತಿನ ಉರಿಯೂತದ ಪ್ರತಿಕ್ರಿಯೆಯನ್ನು ಮತ್ತಷ್ಟು ತಗ್ಗಿಸುತ್ತದೆ. ಪೇಜ್ 6. ಆದ್ದರಿಂದ ಯಕೃತಿನ ರಕ್ಷಣೆಯಲ್ಲಿ ನೆಲನೆಲ್ಲಿಯು ಆಕ್ಸಿಡೇಟಿವ್ ಮತ್ತು ಉರಿಯೂತದ ಮಾರ್ಗಗಳೆರಡರ ಮೇಲೂ ಪರಿಣಾಮ ಬೀರುವ ಮೂಲಕ ಸಂಕೀರ್ಣವಾದ ಸಮಗ್ರ ಕ್ರಿಯೆಯನ್ನು ನಿರ್ವಹಿಸುತ್ತದೆ ಎಂದು ದೃಢಪಡಿಸಲಾಗಿದೆ. ಮನೆಯಂಗಳದಲ್ಲಿ ನೆಲನೆಲ್ಲಿ ಸಾಗುವಳಿ ಮತ್ತು ತಯಾರಿಕೆ. ಈ ಎಲ್ಲ ಕಾರಣಗಳಿಂದಾಗಿ ಪ್ರಮುಖವಾಗಿ ನೆಲನೆಲ್ಲಿಯನ್ನ ಒಂದು ಆಧಾರ ಸ್ತಂಭವಾಗಿ ನಾವು ಗುರುತಿಸ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ನೆಲನೆಲ್ಲಿಯ ವಿಶೇಷತೆಯನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಇದುವರೆಗೆ ಈ ಕಾರ್ಯಕ್ರಮವನ್ನು ಆಲಿಸಿದ
ನಮ್ಮೆಲ್ಲ ಕೇಳುಗ ಬಂಧುಗಳಿಗೆ ಧನ್ಯವಾದಗಳು. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್.